ಹಾಯ್ ಸ್ಟೂಡೆಂಟ್ಸ್, ಇನ್ಫೋಸಿಸ್ ಅಲ್ಲಿ ಹೈರಿಂಗ್ ಆಗ್ತದೆ ಮೇನ್ ಫ್ರೇಮ್ ಡೆವಲಪರ್ ಅಂತ ಹೇಳಿ ಎಂಡ್ ತನಕ ನೋಡಿ. ಇನ್ಫೋಸಿಸ್ ವೆಬ್ಸೈಟ್ ಓಪನ್ ಮಾಡಿ ಯಾವ ತರ ಈ ಪೋಸ್ಟ್ ಅಪ್ಲೈ ಮಾಡಬೇಕು ಅಥವಾ ಬೇರೆ ಬೇರೆ ಪೋಸ್ಟ್ ಯಾವ ತರ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹೌದಾ? ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಅಂಡ್ ಮೇನ್ ಫ್ರೇಮ್ ಡೆವಲಪರ್ ಅಂತ ಕರಿತಾ ಇದ್ದಾರೆ. ಸೊ ಟೋಟಲ್ ಪೋಸ್ಟ್ ಬಂದು ಎಷ್ಟು ಅಂತ ಕೊಟ್ಟಿಲ್ಲ, ಆದ್ರೆ ಬೆಂಗಳೂರು ಲೊಕೇಶನ್ ಜಾಬ್ ಇರೋದು. ಬೇರೆ ಬೇರೆ ಪೋಸ್ಟ್ ಕರೆದಿದ್ದಾರೆ, ಬೇಕಾದ್ರೆ ಅದನ್ನು ನೋಡೋಣ. ಅಪ್ಲೈ ಮಾಡೋದಂತೂ ಆನ್ಲೈನ್ ಇರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಹಾಕೊಳ್ಳಿ. ಹೂ ಕ್ಯಾನ್ ಅಪ್ಲೈ ಅಂದ್ರೆ ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾ ಹೋಗಿ. ಸೊ ಸ್ಯಾಲರಿ ಬಂದ್ಬಿಟ್ಟು 3 LP to 4.LP ಇರುತ್ತೆ. ಫ್ರೆಶರ್ ಕೂಡ ಅಪ್ಲೈ ಮಾಡ್ಕೋಬಹುದು. ಈಗಲೇ ಹೇಳ್ತಾ ಇದೀನಿ, 0 to 4.5 ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಕರೆದಿದ್ದಾರೆ. ಸೊ 0 ಇದ್ರು ಅಂದ್ರೆ ಫ್ರೆಶರ್ ಆಗಿದ್ರು ಕೂಡ ಅಪ್ಲೈ ಮಾಡ್ಕೋಬಹುದು. ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ರಿಕ್ವೈರ್ಮೆಂಟ್ಸ್, ಪ್ರೈಮರಿ ಸ್ಕಿಲ್ ರಿಕ್ವೈರ್ಮೆಂಟ್. ಹೌದಾ? ಸೊ ನಿಮ್ದು ಸ್ಕಿಲ್ಸ್ ಏನೇನು ಇರ್ಬೇಕಪ್ಪ ಅಂದ್ರೆ, ನೀವು ಅಲ್ಲಿ ಜಾಯ್ನ್ ಆಗ್ತೀನಿ ಅಂದ್ರೆ ಮೇನ್ ಫ್ರೇಮ್ಸ್ ಬಗ್ಗೆ ಗೊತ್ತಿರಬೇಕು, ಕೊಬಾಲ್ ಬಗ್ಗೆ ಗೊತ್ತಿರಬೇಕು, PL/1 ಬಗ್ಗೆ ಗೊತ್ತಿರಬೇಕು, CI/CS ಬಗ್ಗೆ ಗೊತ್ತಿರಬೇಕು, JCL ಬಗ್ಗೆ ಗೊತ್ತಿರಬೇಕು, DB2 ಟೂಲ್ಸ್ ಬಗ್ಗೆ ಗೊತ್ತಿರಬೇಕು, IBM ರ್ಯಾಷನಲ್ ಟೂಲ್ಸ್ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಅದ್ರಲ್ಲಿ ಯಾವ ಬರ್ತವೆ, IDZ ಅಂಡ್ RGZ ಅಂಡ್ RDB ಅಂಡ್ RTC ಬಗ್ಗೆ. ಇದ್ರ ಬಗ್ಗೆ ಯಾರು ನಿಮ್ಗೆ ನಾಲೆಜ್ ಇದ್ರೆ ಅಥವಾ ಓದ್ಕೊಂಡ್ಬಿಟ್ಟು ಪ್ರಿಪೇರ್ ಆಗಿಬಿಟ್ಟು ಹೋಗಿ ನೀವು ಅಟೆಂಡ್ ಆಗ್ಬೋದು, ಫ್ರೆಶರ್ಸ್ ಇದ್ರು ಕೂಡ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ, ಆನ್ಲೈನ್ ಅಸೆಸ್ಮೆಂಟ್ಸ್ ಕೂಡ ಕೊಡ್ತಾರೆ, ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ, ಬ್ಯಾಕ್ಗ್ರೌಂಡ್ ಚೆಕ್ಅಪ್ ವೆರಿಫಿಕೇಶನ್ ಆಗುತ್ತೆ, ಆ ನಂತರ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ. ಸೊ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BCA MCA ಆದವರು ಅಪ್ಲೈ ಮಾಡ್ಕೋದು, BE BTech ಆದವರು ಅಪ್ಲೈ ಮಾಡ್ಕೋದು, ME MTech ಆದವರು ಕೂಡ ಅಪ್ಲೈ ಮಾಡ್ಕೋದು, BSc MSc ಆದವರು ಕೂಡ ಅಪ್ಲೈ ಮಾಡ್ಕೋಬಹುದು. ಎನಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆದವರು ನಡೆಯುತ್ತೆ, ಇಲ್ಲ ಡಿಗ್ರಿ ಆದವರು ಅಷ್ಟು ನಡೆಯುತ್ತೆ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ CS ಕಲ್ತವ್ರು ಕೂಡ ಅಪ್ಲೈ ಮಾಡ್ಕೋಬಹುದು, ಆರ್ BSc CS ಅಥವಾ MSc CS ಮಾಡಿದ್ರು ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಕ್ವಶನ್ ಬೇಸ್ಡ್ ಆನ್ ದಿಸ್ ಜಾಬ್ ರೂಲ್ ಅಂದ್ರೆ ಆಲ್ರೆಡಿ ನಿಮ್ಗೆ ಟೆಕ್ನಿಕಲ್ ಸ್ಕಿಲ್ ಹೇಳಿದೆಲ್ಲ, ಸೊ ಇಲ್ಲಿದೆ ಅಲ್ಲ. ಸೊ ಇದ್ರ ರಿಲೇಟೆಡ್ ನಿಮ್ಗೆಲ್ಲ ಕ್ವಶನ್ಸ್ ಕೇಳಬಹುದು. ಅದನ್ನ ಹೊರತುಪಡಿಸಿ ಜನರಲ್ ಆಗಿ ಕೇಳೋ ಕ್ವಶನ್ಸ್ ಪ್ರಾಕ್ಟೀಸ್, ಸೆಲ್ಫ್ ಇಂಟ್ರೊಡಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ವಿತಿನ್ 1 minute or 2 minutes ಇದ್ರೆ ಒಳ್ಳೇದು. ನೇಮ್, ಎಜುಕೇಶನ್, ಲೊಕೇಶನ್ ಅಂಡ್ ಹಾಬೀಸ್ ಹೇಳಿದ್ರೆ ಸಾಕು. ಸೊ ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಿಗ್ತವೆ. ಮಾಕ್ ಇಂಟರ್ವ್ಯೂ ಏನೇನು ಕೇಳ್ತಾರೆ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಪ್ರಿಪೇರ್ ಆಗಿ. ಲರ್ನ್ ಅಬೌಟ್ ಇನ್ಫೋಸಿಸ್ ಬಗ್ಗೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇದು BPM ಅಲ್ಲ, ಸೊ ಇನ್ಫೋಸಿಸ್ IT ಕಂಪ್ನಿ. ಹೌದಾ? ನೆಕ್ಸ್ಟ್, ಆನ್ಸರ್ ಆಲ್ ಕ್ವಶನ್ಸ್ ವಿತ್ ಕಾನ್ಫಿಡೆನ್ಸ್. ಏನೇ ಆನ್ಸರ್ ಮಾಡಿದ್ರು ವಿತ್ ಕಾನ್ಫಿಡೆನ್ಸ್ ಆನ್ಸರ್ ಮಾಡಿ. ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಕಿಲ್. ಯಾವುದೇ ಕಂಪ್ನಿ ನೋಡಿದ್ರು ಕಮ್ಯುನಿಕೇಶನ್ ಸ್ಕಿಲ್ ನೋಡ್ತಾರೆ. ರಿಸಾಲ್ವ್ ಸಿಂಪಲ್ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಎಲ್ಲ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇರಲಿ. ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್, ನಿಮ್ಗೆ ಒಳ್ಳೆ ವರ್ಕ್ ಮಾಡ್ತಿರ್ತಾರಲ್ಲ ಆಲ್ರೆಡಿ ನೀಟಾಗಿ ವರ್ಕ್ ಮಾಡ್ಕೊಂಡು ಹೋಗಬೇಕು. ಅಂಡ್ ರೆಡಿ ಟು ವರ್ಕ್ ವಿತ್ US ಟೈಮ್ ಝೋನ್. ಇನ್ಫೋಸಿಸ್ IT ಕಂಪ್ನಿ ಆಗಿರೋದ್ರಿಂದ ನೀವು US ಟೈಮ್ ಝೋನ್ ವರ್ಕ್ ಮಾಡಕ್ಕೆ ರೆಡಿ ಇರಬೇಕು. 24/7 ಶಿಫ್ಟ್ ಅಲ್ಲಿ ಬಂದ್ರು ಬರ್ಬೋದು. ಕೆರಿಯರ್ ಗ್ರೋತ್ ಅಂತ ನಿಮ್ಗೆ ಇನ್ಫೋಸಿಸ್ ಅಲ್ಲಿ ಹೇಳೋದು ಬೇಕಾಗಿನಿಲ್ಲ, ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅಪ್ಲೈ ಮಾಡೋದು ತೋರಿಸ್ತೀನಿ, ಎಂಡ್ ತನಕ ವೇಟ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವೇನಾದ್ರು ಸ್ಕಿಲ್ ಕಲಿತೀನಪ್ಪ ಅಂದ್ರೆ, ಫ್ರೀ ಆಗಿ ಸ್ಕಿಲ್ ಕಲಿತೀನಂದ್ರೆ, ಸೊ ಇವಷ್ಟು ಲಿಂಕ್ಸ್ ಇದಾವೆ, ಬೇಕಾದ್ರೆ ನೀವು ನಮ್ಮ ಗ್ರೂಪ್ ಅಲ್ಲಿ ಜಾಯ್ನ್ ಆದ್ರೆ ನಿಮ್ಗೆ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಅದ್ರಲ್ಲಿ ನೀವು ಕಲಿಬೇಕಾದ್ರೆ HTML ಕೋಡ್ ಏನಾದ್ರು ಕಲಿತೀನಂದ್ರೆ ನೀವು W3C ಸ್ಕೂಲ್ ಇದೆ. ಆಮೇಲೆ CSS ಕಲಿತೀನಂದ್ರೆ web.developer.learn /CSS ಅಲ್ಲಿ ಕಲಿಬಹುದು. ಜಾವಾಸ್ಕ್ರಿಪ್ಟ್ ಅಂದ್ರೆ javascript.info ದಲ್ಲಿ ಕಲಿಬಹುದು. ಗಿಟ್ ಅಂಡ್ ಗಿಟ್ಹಬ್ ಅಲ್ಲಿ ಅದರಲ್ಲಿ ಗಿಟ್ ಅಂಡ್ ಗಿಟ್ಹಬ್ ಬಗ್ಗೆ ಕಲಿಬಹುದು. ಸೊ ಪೈಥಾನ್ ಬೇಕಾದ್ರೆ ಈ ಲಿಂಕ್ಸ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅಲ್ಲಿ ಹೋಗುತ್ತೆ. ಸೊ ಈಸಿ ಇದಾವೆ. ಬೇಕಾದ್ರೆ ಈ ಲಿಂಕ್ ಬೇಕಪ್ಪ ಅಂದ್ರೆ ನೀವು ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಥವಾ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಈ ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ. ಈಗ ವೆಬ್ಸೈಟ್ ಅಂತ ಬಂದ್ರೆ ಅವ್ರದ್ದು ಕ್ಲಿಕ್ ಮಾಡ್ತೀನಿ. ಇನ್ಫೋಸಿಸ್ ಸರ್ವರ್ ಬಿಸಿ ಇದ್ರೆ, ನೆಟ್ ಸ್ಲೋ ಇದ್ರೆ ವೇಟ್ ಮಾಡಿ ನೋಡೋಣ. ಒಂದು ನಿಮಿಷ. ಸೊ ವೇಟ್ ಮಾಡಿ. ಫಸ್ಟ್ ಟೈಮ್ ಏನೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನಿಮಗೆ IT, ನಾನ್ IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಈ ಚಾನಲ್ ಸಿಗ್ತಾ ಇರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದ್ರಲ್ಲಿ ಕೂಡ ನೀವು ಜಾಯ್ನ್ ಆದ್ರೆ ಅಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್. ಒಂದೊಂದು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಡೈರೆಕ್ಟ್ ಹೈರಿಂಗ್ ಲಿಂಕ್ ಏನಿರ್ತೋ ಅದನ್ನೇ ಸೆಂಡ್ ಮಾಡಿರ್ತೀನಿ. ಆ ಗ್ರೂಪಲ್ಲಿ ಬೇಕಾದ್ರೆ ಇದ್ದು ಅಪ್ಲೈ ಮಾಡ್ಕೋಬಹುದು. ಸೊ ಮೇನ್ ಫ್ರೇಮ್ ಡೆವಲಪರ್ ಅಂತೇಳಿ ನೀವು ಈ ಜಾಬ್ ರೋಲ್ಗೆ ಅಪ್ಲೈ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ 0 to 4 years ಕೇಳಿದಾನೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಕೋಬಹುದು. ನೀವು ಬೇರೆ ಸಾಫ್ಟ್ವೇರ್ ಬೇರೆ ತರ ಜಾಬ್ ನೋಡ್ತಂದ್ರೆ ಇಲ್ಲಿದ್ದಾವೆ, ಇಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಬೇಕಾಗತ್ತಲ್ಲ ಆ ತರ ನೋಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ಓಪನ್ ಆಗುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ
ಸೊ ಇಲ್ಲಿ ಇಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಕೊಟ್ಬಿಟ್ಟು ಲಾಗಿನ್ ಆಗಿಬಿಟ್ಟು ಜಾಬ್ನ ಅಪ್ಲೈ ಮಾಡ್ಕೊಳ್ಳಿ. ಇದೇ ಥರ ನಿಮ್ಗೆ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.